ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನೆಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಸಹಿ ಅಥವಾ ಕೈ ಬರಹದ ಹೋಲಿಕೆಯ ಕುರಿತಂತೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದೊಂದು ಸಿವಿಲ್ ಕೇಸ್ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ವರ್ಷಗಳು ಬೇಕಾಗುತ್ತೆ ಅಂದರೆ, ನಿನ್ನೆ ನಾನೊಂದು ಜಜ್ಮೆಂಟ್ ಕುರಿತು ಮಾತನಾಡಿದ್ದೆ. ಅದರಲ್ಲಿ 1987ರಲ್ಲಿ ದಾವೆಯನ್ನು ಹೂಡಿ ವಿಚಾರಣಾ ನ್ಯಾಯಾಲಯ, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಂತ 2025ಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದೆ. ಅಂದರೆ 1987ರಿಂದ 2025 ತನಕ, ಅಂದರೆ 38 ವರ್ಷಗಳ ಕಾಲ ಒಂದು ಪ್ರಾಪರ್ಟಿಗಾಗಿ ಹೋರಾಡಿ ಕೇಸ್ ಗೆಲ್ಲೋದು ಅಂದರೆ ಅಷ್ಟೇ ತಾಳ್ಮೆ ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಇವತ್ತು ಹೇಳ್ತಾ ಇರುವಂತಹ ಕೇಸ್ ಕೂಡ 1975ರಲ್ಲಿ ಹುಟ್ಕೊಂಡಿರೋ ಕೇಸ್ ಇದು. ಅಂದರೆ 50 ವರ್ಷಗಳ ಕಾಲ ನಡೆದಿರುವಂತಹ ಕೇಸು, ತುಂಬ ಹಳೆಯ ವಿವಾದ. ಆದರೆ 2025ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ. ಅಂದರೆ ಇದೇ ತಿಂಗಳು ನವೆಂಬರ್ 4, 2025ಕ್ಕೆ ಬಂದಿರೋ ತೀರ್ಪಿದು. ಸಹಿ ಅಥವಾ ಕೈ ಬರಹದ ಹೋಲಿಕೆಯ ಉದ್ದೇಶಕ್ಕಾಗಿ ಭಾರತೀಯ ಸಾಕ್ಷ್ಯ ಕಾಯ್ದೆಯ ಸೆಕ್ಷನ್ 45 ಮತ್ತು ಸೆಕ್ಷನ್ 73 ಕೇವಲ ಪಕ್ಷಗಳು ಒಪ್ಪಿಕೊಂಡ ದಾಖಲೆಗಳಿಗೆ ಮಾತ್ರ ಅನ್ವಯಿಸಬಹುದು ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ದೀರ್ಘಕಾಲದ ಭೂ ವಿವಾದಕ್ಕೆ ಸಂಬಂಧಿಸಿದ ಪ್ರಕರಣವೊಂದರಲ್ಲಿ ವಾದಿಯ ಪ್ರಮುಖ ದಾಖಲೆಗಳನ್ನು ವಿಧಿವಿಜ್ಞಾನ ತಜ್ಞರಿಂದ ಪರಿಶೀಲಿಸಲು ನೀಡಿದ್ದ ತೆಲಂಗಾಣ ಹೈಕೋರ್ಟ್ ಅನುಮತಿಯನ್ನು ರದ್ದುಗೊಳಿಸುವಾಗ ನ್ಯಾಯಮೂರ್ತಿ ಎಂ ಸುಂದರೇಶ್ ಮತ್ತು ನ್ಯಾಯಮೂರ್ತಿ ಸತೀಶ್ ಚಂದ್ರ ಶರ್ಮಾ ಅವರ ಪೀಠವು ಈ ತೀರ್ಪನ್ನು ನೀಡಿದೆ. ಹಳೆಯ ಭೂಸ್ವಾಮ್ಯ ವಿವಾದದ ಹಿನ್ನೆಲೆಯನ್ನು ನೋಡೋದಾದರೆ, ಈ ಪ್ರಕರಣವು ಸುಮಾರು 50 ವರ್ಷಗಳ ಹಿಂದಿನ ಜಮೀನಿನ ಮಾಲೀಕತ್ವದ ವಿವಾದದಿಂದ ಹುಟ್ಟುಕೊಂಡಿದೆ. 1975ರ ಮೊಕದ್ದಮೆಯ ಫಲಿತಾಂಶದ ಆಧಾರದ ಮೇಲೆ ಪ್ರತಿವಾದಿಯು 2015ರಲ್ಲಿ ಮಾಲೀಕತ್ವದ ಘೋಷಣೆ ಕೋರಿ ಸಿವಿಲ್ ಮೊಕದ್ದಮೆಯನ್ನು ಹೂಡಿದ್ರು. ಆದರೆ ಮೇಲ್ಮನವಿದಾರರು 1975ರ ಮೊಕದ್ದಮೆಯಲ್ಲಿ ಸಲ್ಲಿಸಲಾದ ಲಿಖಿತ ಹೇಳಿಕೆಯ ನೈಜತೆಯನ್ನು ಪ್ರಶ್ನಿಸಿ ತಮ್ಮ ಅಜ್ಜನ ಸಹಿಯನ್ನ ನಕಲು ಮಾಡಲಾಗಿದೆ ಎಂದು ಆರೋಪಿಸಿದ್ರು. ವಿಚಾರಣೆಯ ಸಮಯದಲ್ಲಿ ಪ್ರತಿವಾದಿಗಳು 1974ರ ಮತ್ತೊಂದು ಮೊಕದ್ದಮೆಯಲ್ಲಿ ಸಲ್ಲಿಸಲಾದ ಲಿಖಿತ ಹೇಳಿಕೆಯ ಸಹಿಗಳೊಂದಿಗೆ ಹೋಲಿಸಲು ದಾಖಲೆಗಳನ್ನು ತಜ್ಞರಿಗೆ ಕಳುಹಿಸಲು ಅರ್ಜಿಯನ್ನು ಸಲ್ಲಿಸಿದ್ರು. ವಾದಿಗಳು ಈ ಅರ್ಜಿಯನ್ನು ವಿರೋಧಿಸಿ 1974ರ ಲಿಖಿತ ಹೇಳಿಕೆಯ ಸಹಿಗಳು ಒಪ್ಪಿಕೊಂಡ ಸಹಿಗಳು ಎಂದು ತೋರಿಸಲು ಯಾವುದೇ ಪುರಾವೆಗಳಿಲ್ಲ ಎಂದು ವಾದಿಸಿದ್ರು. ವಿಚಾರಣಾ ನ್ಯಾಯಾಲಯ ಮತ್ತು ಹೈಕೋರ್ಟ್ನ ಆದೇಶಗಳನ್ನು ನೋಡೋದಾದರೆ, ವಿಚಾರಣಾ ನ್ಯಾಯಾಲಯವು 1974ರ ದಾಖಲೆಗಳ ಮೂಲ ಫೈಲ್ಗಳು ಲಭ್ಯವಿಲ್ಲ ಮತ್ತು ಫೋಟೋ ಪ್ರತಿಗಳು ಹೋಲಿಕೆಗೆ ಯೋಗ್ಯವಲ್ಲ ಎಂದು ಹೇಳಿ ಅರ್ಜಿಯನ್ನು ತಿರಸ್ಕರಿಸಿತು. ಆದರೆ ತೆಲಂಗಾಣ ಹೈಕೋರ್ಟ್ ನಂತರ ಈ ತೀರ್ಪನ್ನು ಬದಲಿಸಿ ನ್ಯಾಯದ ಹಿತಾಸಕ್ತಿಗಾಗಿ ವಿಧಿವಿಜ್ಞಾನ ಪರೀಕ್ಷೆ ನಡೆಸಲು ಅನುಮತಿಯನ್ನು ನೀಡಿತು. ಆದರೆ ಸುಪ್ರೀಂ ಕೋರ್ಟ್ನ ಸ್ಪಷ್ಟನೆ ಏನಂದರೆ, ಸುಪ್ರೀಂ ಕೋರ್ಟ್ ಈ ವಿಚಾರವನ್ನು ಪರಿಶೀಲಿಸಿ ಸೆಕ್ಷನ್ 45 ಮತ್ತು ಸೆಕ್ಷನ್ 73ರ ವ್ಯಾಪ್ತಿ ಸೀಮಿತವಾಗಿದ್ದು ಅವುಗಳನ್ನು ಕೇವಲ ಅಂಗೀಕರಿಸಲ್ಪಟ್ಟ ದಾಖಲೆಗಳ ಹೋಲಿಕೆಗೆ ಮಾತ್ರ ಬಳಸಬಹುದು ಎಂದು ಸ್ಪಷ್ಟಪಡಿಸಿತು. ಘೋಷಣೆ ಮತ್ತು ತಡೆಯಾಜ್ಞೆಗಾಗಿ ಮೊಕದ್ದಮೆಯಲ್ಲಿ ವಾದಿಯೇ ತನ್ನ ಪ್ರಕರಣವನ್ನು ಸಾಬೀತುಪಡಿಸಬೇಕು. ಕೈ ಬರಹ ಅಥವಾ ಸಹಿ ಹೋಲಿಕೆಗೆ ಕಾಯ್ದೆಯ ಸೆಕ್ಷನ್ 45 ಮತ್ತು ಸೆಕ್ಷನ್ 73 ಒಪ್ಪಿಕೊಂಡ ದಾಖಲೆಗಳಿಗೆ ಮಾತ್ರ ಅನ್ವಯಿಸಬಹುದು ಎಂದು ಪೀಠವು ಹೇಳಿದೆ. ತೀರ್ಪಿನ ಫಲಿತಾಂಶ ಏನಂದ್ರೆ, ಸುಪ್ರೀಂ ಕೋರ್ಟ್ ಮೇಲ್ಮನವಿಯನ್ನ ಅಂಗೀಕರಿಸಿ ವಿಚಾರಣಾ ನ್ಯಾಯಾಲಯದ ಮೂಲ ಆದೇಶವನ್ನು ಪುನಃ ಸ್ಥಾಪಿಸಿತು ಮತ್ತು ವಿಧಿವಿಜ್ಞಾನ ಪರೀಕ್ಷೆಗೆ ನೀಡಿದ್ದ ಹೈಕೋರ್ಟ್ ಅನುಮತಿಯನ್ನ ರದ್ದುಗೊಳಿಸಿತು. ನೋಡಿದ್ರಲ್ವಾ, ಸಹಿ ಅಥವಾ ಕೈ ಬರಹದ ಹೋಲಿಕೆಯ ಉದ್ದೇಶಕ್ಕಾಗಿ ಭಾರತೀಯ ಸಾಕ್ಷ್ಯ ಕಾಯ್ದೆಯ ಸೆಕ್ಷನ್ 45 ಮತ್ತು ಸೆಕ್ಷನ್ 73 ಕೇವಲ ಪಕ್ಷಗಳು ಒಪ್ಪಿಕೊಂಡ ದಾಖಲೆಗಳಿಗೆ ಮಾತ್ರ ಅನ್ವಯಿಸಬಹುದು ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಇವತ್ತಿನ ಈ ತೀರ್ಪು ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.